ಭಾದ್ರಪದ ಮಾಸದ ಶುಕ್ಲ ಪಕ್ಷದ 4ನೇ ದಿನ ಅಂದರೆ ಚತುರ್ಥಿಯನ್ನು ಗಣೇಶ ಚತುರ್ಥಿಯನ್ನಾಗಿ ಆಚರಿಸ್ತೇವೆ. ಗಣೇಶ ಅಂದರೆ ನಮಗೆಲ್ರಿಗೂ ನೆನಪಾಗುವುದು ದೊಡ್ಡ ಹೊಟ್ಟೆಯ ಗಜಮುಖ. ಗಣೇಶನ ಆಕೃತಿಯ ಪ್ರತಿಯೊಂದು ಅಂಗಾಂಗಗಳಿಗೂ ಅದರದೇ ಆದ ವೈಶಿಷ್ಟ್ಯತೆ ಇದೆ. ಇದು ಜೀವನದ ಮೌಲ್ಯಗಳ ವಿವರಣೆಯ ಸಂಕೇತ ಕೂಡ ಆಗಿದೆ. ಗಣೇಶನ ಅಗಲವಾದ ಹಣೆಯು ವಿಶಾಲವಾದ ಆಲೋಚನೆಯನ್ನು ಪ್ರತಿಬಿಂಬಿಸಿದರೆ, ಕಿರಿದಾದ ಕಣ್ಣು ಏಕಾಗ್ರತೆಯ ಸಂಕೇತ. ಬೀಸಣಿಗೆಯಂಥ ಕಿವಿಗಳು ಎಲ್ಲ ವಿಷಯಗಳನ್ನು ಗಮನವಿಟ್ಟು ಗ್ರಹಿಸಬೇಕು ಎಂದು ಹೇಳಿದರೆ, ದೊಡ್ಡ ಹೊಟ್ಟೆಯು ಒಳಿತು ಮತ್ತು ಕೆಡುಕನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳುತ್ತದೆ. ಇನ್ನು ಇಲಿಯು ಮನುಷ್ಯನ ಮನಸ್ಸಿನ ಚಂಚಲತೆಯ ರೂಪ. ಹೇಗೆ ಗಣೇಶನು ತನ್ನ ವಾಹನವಾದ ಇಲಿಯನ್ನು ಹತೋಟಿಯಲ್ಲಿ ಇರಿಸಿದ್ದಾನೆಯೋ, ಅದೇ ರೀತಿ ಮನುಷ್ಯನು ಇಲಿಯಂತೆ ಹರಿದಾಡುವ ತನ್ನ ಮನಸ್ಸನ್ನು, ಆಸೆ ಆಕಾಂಕ್ಷೆಗಳನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳಬೇಕು ಎಂಬ ನೀತಿಯನ್ನು ಹೇಳ್ತದೆ. ಗಣೇಶನನ್ನ ಮೋದಕ ಪ್ರಿಯ ಅಂತ ಹೇಳಿ ಕರೀತಾರೆ. ಮೋದಕ ಕೇವಲ ಸಿಹಿ ಅಲ್ಲ, ಇದು ಆರೋಗ್ಯಕರ ಸಾಂಪ್ರದಾಯಿಕ ಸಿಹಿ ಪದಾರ್ಥ. ಮೋದಕ ಎಂಬ ಪದವು ಮುದ ಎಂಬ ಪದದಿಂದ ಬಂದಿದೆ. ಮುದ ಅಂತ ಹೇಳಿದರೆ ಯಾವುದು ಆನಂದವನ್ನು ನೀಡ್ತದೋ, ಯಾವುದು ಸಂತೋಷವನ್ನು ನೀಡ್ತದೋ ಅಂತ ಹೇಳಿ. ಗಣೇಶನಿಗೆ ಮೋದಕವನ್ನು ಪ್ರೀತಿಯಲ್ಲಿ ಬಳಸಿದಾಗ ಗಣೇಶನು ಸಂತೋಷಗೊಳ್ಳುತ್ತಾನೆ ಎಂಬುವಂಥ ನಂಬಿಕೆ. ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡುವುದಾದರೆ, ಮೋದಕದ ಹೂರಣಕ್ಕೆ ತೆಂಗಿನಕಾಯಿ, ತುಪ್ಪ, ಬೆಲ್ಲವನ್ನು ಹಾಕ್ತಾರೆ. ತೆಂಗಿನಕಾಯಿ ದೇಹದಲ್ಲಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚಿಸಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆಗೊಳಿಸ್ತದೆ. ಇನ್ನು ಬೆಲ್ಲ ಮೋದಕವನ್ನು ಸಿಹಿ ಮಾಡುವುದಲ್ಲದೆ ದೇಹದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸ್ತದೆ. ಇದರಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಇದು ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯದು. ಇನ್ನು ಮೋದಕವನ್ನು ಹಬೆಯಲ್ಲಿ ಬೇಯಿಸ್ತಾರೆ, ಅಂದರೆ ಸ್ಟೀಮಲ್ಲಿ ಬೇಯಿಸ್ತಾರೆ. ಆದ್ದರಿಂದ ಇದು ಪೌಷ್ಟಿಕಾಂಶತೆಯಿಂದ ಕೂಡಿದ್ದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಗರಿಕೆ ಗಣೇಶನಿಗೆ ತುಂಬ ಪ್ರಿಯವಾದದ್ದು. ಗರಿಕೆಯನ್ನು ಅರ್ಪಿಸುವುದರಿಂದ ಗಣೇಶ ಸಂತೃಪ್ತಿಗೊಳ್ಳುತ್ತಾನೆ ಎಂಬುವಂಥ ನಂಬಿಕೆ ಕೂಡ ಇದೆ. ಪೌರಾಣಿಕ ಕಥೆಗಳ ಪ್ರಕಾರ ಒಮ್ಮೆ ಅನಲಾಸುರ ಎಂಬ ರಾಕ್ಷಸ ತನ್ನ ಎದುರು ಬಂದವರೆಲ್ಲರನ್ನೂ ಕೂಡ ಬೆಂಕಿಯಲ್ಲಿ ಸುಟ್ಟು ಹಾಕ್ತಿದ್ದ. ಆತನ ಸಂಹಾರವನ್ನು ಮಾಡಲಿಕ್ಕೆ ಗಣೇಶ ಆತನನ್ನು ನುಂಗಿದಾಗ ಗಣೇಶನ ದೇಹದ ಶಾಖ ಹೆಚ್ಚಾಗ್ತದೆ, ಉಷ್ಣಾಂಶ ಹೆಚ್ಚಾಗ್ತದೆ. ಏನೇ ಮಾಡಿದರೂ ಕೂಡ ಶಾಖವನ್ನು ಕಡಿಮೆಗೊಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆಗ ಋಷಿಗಳು ಗರಿಕೆಯನ್ನು ಗಣೇಶನ ತಲೆಯ ಮೇಲೆ ಇಟ್ಟಾಗ ಗಣೇಶನ ದೇಹದ ಶಾಖ ಶಮನಗೊಳ್ತದೆ. ಅವತ್ತಿನಿಂದ ಗಣೇಶನಿಗೆ ಗರಿಕೆ ತುಂಬ ಪ್ರಿಯವಾದದ್ದು ಎಂಬುವಂಥ ನಂಬಿಕೆ. ಇನ್ನು ಆಯುರ್ವೇದದ ಪ್ರಕಾರ ಗರಿಕೆ ಮಾಮೂಲಿ ಹುಲ್ಲಲ್ಲ, ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ಜ್ವರ, ಸಕ್ಕರೆ ಕಾಯಿಲೆ, ಚರ್ಮದ ಸಮಸ್ಯೆ, ಗರ್ಭಕೋಶದ ಸಮಸ್ಯೆ, ಹೀಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಪರಿಣಾಮಕಾರಿಯಾದ ಔಷಧಿಯಾಗಿದೆ. ಇನ್ನು ಗಣೇಶನ ಮೂರ್ತಿಯನ್ನ ಮಣ್ಣಿನಲ್ಲಿ ಮಾಡಿ ನೀರಿನಲ್ಲಿ ವಿಸರ್ಜಿಸುತ್ತಾರೆ. ಇದನ್ನು ಆಧ್ಯಾತ್ಮಿಕವಾಗಿ ವಿಶ್ಲೇಷಿಸಿದರೆ ಇದು ಜೀವನ ಮರಣ ಚಕ್ರವನ್ನು ಸೂಚಿಸ್ತದೆ, ಅಂದರೆ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಯಾವುದೆಲ್ಲ ಜೀವರಾಶಿಗಳು ಈ ಭೂಮಿಯಲ್ಲಿ ಹುಟ್ಟಿದೆವೋ ಅವೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ಭೂಮಿಯನ್ನು ಸೇರಲೇಬೇಕು, ಅಂದರೆ ಮಣ್ಣಲ್ಲಿ ಮಣ್ಣಾಗಬೇಕು ಎಂದು. ಹಿಂದಿನ ಕಾಲದಲ್ಲಿ ಮಣ್ಣಿನಲ್ಲಿ, ಅರಶಿನದಲ್ಲಿ ಮಾಡಿದಂತಹ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ವಿಸರ್ಜಿಸುತ್ತಿದ್ದರು. ಮಣ್ಣು ಮತ್ತು ಅರಶಿನ ನೀರಲ್ಲಿ ಬೇಗ ಕರಗಿದ್ರೆ ಪೂಜೆಗೆ ಬಳಸಿದ ಔಷಧೀಯ ಗುಣಗಳುಳ್ಳ ಎಲೆಗಳು ನೀರನ್ನು ಶುದ್ಧಗೊಳಿಸುವಂಥ ಕೆಲಸ ಮಾಡ್ತದೆ. ಗಣೇಶನ ವಿಸರ್ಜನೆಯ ಹಿಂದಿರುವಂಥ ನಿಜವಾದ ಅರ್ಥವನ್ನು ತಿಳಿಯದೆ ಇವತ್ತು ರಾಸಾಯನ ಭರಿತ ಗಣೇಶನನ್ನು ನೀರಿನಲ್ಲಿ ವಿಸರ್ಜಿಸಿ ನೀರನ್ನು ಕಲುಷಿತಗೊಳಿಸ್ತಾ ಇದ್ದಾರೆ. ಇದು ಅಲ್ಲಿರುವಂಥ ಜಲಚರಗಳಿಗಲ್ಲದೆ ಮಾನವನ ಮೇಲೂ ಪ್ರಭಾವ ಬೀರ್ತಿದೆ. ನಮ್ಮ ಪೂರ್ವಜರು ಆಚರಿಸುತ್ತಿದ್ದ ಎಲ್ಲ ಆಚರಣೆಗಳು ಸಾಂಪ್ರದಾಯಬದ್ಧವಾಗಿ ಪ್ರಕೃತಿಗೆ ಪೂರಕವಾಗಿತ್ತು. ಆದ್ದರಿಂದ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯನ್ನು ಸರಿಯಾಗಿ ಅರಿತು ಕ್ರಮಬದ್ಧವಾಗಿ ಆಚರಿಸಿದರೆ ಹಬ್ಬದ ಆಚರಣೆಗೆ ವಿಶೇಷ ಮೆರುಗು ಮೂಡ್ತದೆ. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು.